ಆತ್ಮೀಯ H16 ನ್ಯೂಸ್ ಅರ್ಧಸೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸುಭಾಷ್ ಪಾಳೇಕರ್ ಈ ಹೆಸರು ನೀವು ಯಾರು ಕೇಳಿಲ್ಲ. ನಿಶ್ಚಿತವಾಗಿಯೂ ಒಕ್ಕಲ್ತನ ಮಾಡುವಂಥ, ಅದರಲ್ಲೂ ಅಗ್ರಿ ಸೈನ್ಸ್ ಮಾಡಿದಂತಹ ಮತ್ತು ಒಕ್ಕಲ್ತನ ಬಗ್ಗೆ ಒಳ್ಳೆಯ ಅಭ್ಯಾಸಿಗರು ಪಾಳೇಕರ್ ಅವರನ್ನು ಪುಕೂಕ ಚಪಾಳದವರು ಅವರನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಲಾಭದಾಯಕ ಒಕ್ಕಲ್ತನವನ್ನು ನೀವು ನೈಸರ್ಗಿಕವಾಗಿ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟವ್ರು, ಪ್ರಾಯೋಗಿಕವಾಗಿ ತೋರಿಸ್ಕೊಟ್ಟವ್ರು. ಆದರೆ ಇವತ್ತು ದುರಂತ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ರಾಸಾಯನಿಕ ಬೆನ್ನತ್ತಿದ್ದೀವಿ, ಜಲ್ದಿ ಕೋಟ್ಯಾಧೀಶರಾಗಬೇಕು, ಲಕ್ಷಾಧೀಶರಾಗಬೇಕು, ನಾವು ಕಾರುಗಳಲ್ಲಿ ಇಡಬೇಕು, ವಿಮಾನದಲ್ಲಿ ಹೋಗಬೇಕು ಅನ್ನೋದು ಕನಸು ಕಾಣ್ತಾ ಇದ್ದೀವಿ ನಾವೆಲ್ಲ, ನಮ್ಮ ರೈತರು. ಹೀಗಾಗಿ ಲಾಭದ ಬೆಳೆಯಾದಂತಹ ಕಬ್ಬನ್ನು ಹೆಚ್ಚು ಬೆಳೀತಾ ಇದ್ದೀವಿ. ನಾವು ಕರ್ಕೊಂಡಿವಿ ಕಬ್ಬದ ಬೆಳೆಗೆ ಲಾಭ ಭಾಳ ಅಂತೇಳಿ. ಅದು ದುರಂತ ತಿಳ್ಕೊಂಡು ತಪ್ಪು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, 1 ಟನ್ ಕಬ್ಬು ಬೆಳೆದಕ್ಕೆ ನಾವು 4,500 ಅದು 4,700 ಖರ್ಚು ಮಾಡ್ತೀವಿ. ಆದರೆ ಕೊಡ್ತಾರೆ ಎಷ್ಟವರು 3,300. ಅದು ಇತ್ತೀಚೆಗೆ ಒಂದು ದೊಡ್ಡ ಹೋರಾಟ ಆಯ್ತು ಅದಕ್ಕೆ ಗುರ್ಲಾಪುರದಲ್ಲೇ. ಅದರಲ್ಲೂ ಮುಖ್ಯವಾಗಿ ಶಶಿಕಾಂತ್ ಗುರೂಜಿ ಜೊತೆಗೆ ನಮ್ಮ ಚೋಣಪ್ಪ ಪೂಜಾರವರು ಅನೇಕ ರೈತರನ್ನು ಬಡಿದು ಬೆಚ್ಚಿ ತಿಳಿಸಿ ಹೇಳಿದಾಗ 3,300 ಅಂದರೆ ಇನ್ನೂ ಆದರೂ 1,200-300 ರೂಪಾಯಿ ನಮ್ಮ ಲಾಸ ರೈತಗೆ. ನಾವು ತಿಳ್ಕೊಂಡಿದ್ವಿ ಕಬ್ಬು ಬೆಳೆದ್ರೆ ನಾವು ಭಾಳ ಸಾವುಕಾರ ಹಾಕಿವಿ, ಹಾಗೆ ಹೀಗೆ ಕನಸುಗಳು. ಭಾಳ ದೊಡ್ಡ ಭೂಮಿ ಇರ್ತದೆ, 10-20 ಎಕರೆ, ಅವ್ರಿಗೆ ಅನ್ನಿಸ್ತದೆ ಲಾಭ ಅಂತೇಳಿ. ಖರ್ಚು ಕಡಿಮೆ ಇರ್ತದೆ ಅವ್ರ ಮನೆದು. ಆದರೆ 1 ಎಕರೆ 2 ಎಕರೆ ಬದುಕೋರು, ಅರ್ಧ ಎಕರೆ ಬದುಕೋರು, ಅವ್ರ ಮನೆ ನಡೆಸೋರು ಹೆವಿ ಆಗ್ತದೆ ರೀ. ಖರ್ಚು ಸಿಕ್ಕಾಪಟ್ಟೆ ಆಗ್ತದೆ, ರಿಟರ್ನ್ಸ್ ಇಲ್ಲ. ಅದಕ್ಕಾಗಿ ಆ ರಿಟರ್ನ್ಸ್ ಬರಬೇಕಾಗಿತ್ತಂದ್ರೆ ಪಾಳೇಕರ್ ಅವರು ಮತ್ತು ಜೊತೆಗೆ ಚುಕ್ಕಿ ನಂಜುಂಡಸ್ವಾಮಿಯವರು ಜೊತೆಗೆ ಚೋಣಪ್ಪ ಪೂಜಾರ್ ಅಂತವರು ಹುಡ್ಕೊಂಡಿಲ್ಲೇ ಒಂದು ಪ್ರಯೋಗ ಮಾಡಿ ತೋರಿಸೋದಕ್ಕಾಗಿ ಹುಕ್ಕೇರಿ ಕಾರ್ಯಕ್ರಮ ನಡೆಸಿದ್ರು. ಆ ಸಂದರ್ಭದಲ್ಲಿ ಮಾತಾಡಿದರು, ಇಲ್ಲ ನೀವು ನ್ಯಾಚುರಲ್, ಅದು ನಮ್ಮ ಸಗಣಿ ಗೊಬ್ಬರದಿಂದ, ಸಗಣಿ ಅದ್ರ ಜೊತೆಗೆ ಆಕಳ ಉಚ್ಚೆಯಿಂದ ನಾವು ಒಳ್ಳೆಯ ಬೆಳೆಯನ್ನು ಬೆಳಿಬೋದು.